ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಕ್ರಯಪತ್ರವನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಾಧೀನ ರಹಿತ ಮತ್ತು ಸ್ವಾಧೀನ ಸಹಿತ ಅಂತ ಹೇಳಿ ಎರಡು ರೀತಿಯಲ್ಲಿ ಇರುತ್ತೆ. ಆ ರೀತಿಯಾಗಿಯೂ ಕೂಡ ಕ್ರಯಪತ್ರಗಳನ್ನು ಮಾಡಿಸುತ್ತಿರುವುದನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಈ ಒಂದು ಸ್ವಾಧೀನ ಸಹಿತ ಮತ್ತು ಸ್ವಾಧೀನ ರಹಿತ ಕ್ರಯಪತ್ರಗಳನ್ನು ಮಾಡಿದಾಗ ಸ್ವಾಧೀನವಿಲ್ಲದ ಕ್ರಯಪತ್ರವು ಕಾನೂನಿನಿಂದ ಮಾನ್ಯವೇ, ಅದು ಕಾನೂನಿನಲ್ಲಿ ಅದು ಊರ್ಜಿತವಾಗುತ್ತದ ಎಂಬುದರ ಬಗ್ಗೆ ಮತ್ತು ಅದರಿಂದ ಆಗುವಂತಹ ಒಂದು ತೊಂದರೆಗಳು ಏನು, ಯಾವ ರೀತಿಯಾದಂತಹ ಸಮಸ್ಯೆಗಳು ಸಂಭವಿಸಬಹುದು ಎಂಬುವಂತಹ ಎಚ್ಚರಿಕೆಯನ್ನು ಹಾಗೂ ಅವರಿಗೆ ಕಾನೂನಿನ ತಿಳುವಳಿಕೆಯನ್ನು ನೀಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ಕಾನೂನು ಏನು ಪೂರ್ವ ಭಾವಿಸುತ್ತೆ, ಪ್ರಿಸಂಪ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ, ಕ್ರಯಪತ್ರವನ್ನು ಮಾಡಿದ ಕೂಡಲೇ ಒಬ್ಬ ವ್ಯಕ್ತಿಗೆ ಆ ಮಾಲೀಕತ್ವವು ಬಂದುಬಿಡುತ್ತೆ. ಅಬ್ಸಲ್ಯೂಟ್ ಓನರ್ಶಿಪ್ ವಿಲ್ ಟ್ರಾನ್ಸ್ಫರ್ ಟು ದ ಪರ್ಚೇಸರ್. ಆ ಒಂದು ಸಂಪೂರ್ಣ ಮಾಲೀಕತ್ವ ಏನಿದೆ ಅದು ಕಾನೂನಾತ್ಮಕವಾಗಿ ಆ ಒಂದು ವ್ಯಕ್ತಿಗೆ ಹರಿದು ಬಂದುಬಿಡುತ್ತೆ. ಅಂದರೆ ಈ ಒಂದು ಪೊಸೆಷನ್ ಅನ್ನೋದು ಇದೆಯಲ್ಲ, ಇದು ಏನು ಮಾಡುತ್ತೆ, ಪ್ರಿಸ್ಯೂಮ್ ಮಾಡುತ್ತೆ ಕಾನೂನು. ಡಾಕ್ಯುಮೆಂಟ್ ಯಾರ ಹೆಸರಲ್ಲಿದೆಯೋ ಅವರು ಸ್ವಾಧೀನದಲ್ಲಿ, ಫಿಸಿಕಲ್ ಆಗು ಅವರು ಸ್ವಾಧೀನದಲ್ಲಿದ್ದಾರೆ, ಕಬ್ಜೆನಲ್ಲಿದ್ದಾರೆ, ಅನುಭವದಲ್ಲಿದ್ದಾರೆ ಅಂತ ಹೇಳಿ ಲಾ ಪ್ರಿಸ್ಯೂಮ್ ಮಾಡುತ್ತೆ, ಕಾನೂನು ಪೂರ್ವ ಭಾವಿಸುತ್ತೆ. ಆದರೆ ವಾಸ್ತವದಲ್ಲಿ ಈ ರೀತಿಯಾಗಿ ನಡೀತಾ ಇದೆಯಾ ಅಂತ ನಾವು ನೋಡೋದಾದರೆ, ಕೆಲವೊಮ್ಮೆ ಕ್ರಯಪತ್ರಗಳನ್ನು ಮಾಡಿದಾಗ ಸ್ವಾಧೀನವನ್ನು ನಾವು ಬಿಟ್ಟುಕೊಟ್ಟಿದ್ದೇವೆ. ದ ವೆಂಡರ್ ಈಸ್ ಹಿಯರ್ ಬೈ ಹ್ಯಾಂಡಿಂಗ್ ಓವರ್ ದ ಪೀಸ್ಫುಲ್ ವೇಕೆಂಟ್ ಪೊಸಿಷನ್ ಆಫ್ ದಿ ಪ್ರಾಪರ್ಟಿ ಅಂತ ಹೇಳಿ ಬರೀತಾರೆ. ಅಂದರೆ ಮಾರಾಟ ಮಾಡುವವರು ಶಾಂತಿಯುತವಾದಂತಹ ರೀತಿಯಲ್ಲಿ ಈ ಒಂದು ಸ್ವತ್ತಿನ ಸ್ವಾಧೀನವನ್ನು, ಕಬ್ಜೆಯನ್ನು ಬಿಟ್ಟು ಕೊಡ್ತಾ ಇದ್ದಾರೆ ಅಂತ ಹೇಳಿ ಬರೀತಾರೆ. ಆಗ ಅಬ್ಸಲ್ಯೂಟ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋಯಿತು. ಈವನ್ ಥಿಯರಿಟಿಕಲಿ, ಡಾಕ್ಯುಮೆಂಟ್ ವೈಸು ಮತ್ತು ಫಿಸಿಕಲ್ ಪೊಸಿಷನ್ ವೈಸ್. ಅಂದರೆ ದೇರ್ ಆರ್ ಟೂ ಪೊಸಿಷನ್ಸ್. ಒಂದು ಲೀಗಲ್ ಪೊಸಿಷನ್, ಕಾನೂನಾತ್ಮಕವಾದಂತಹ ದಸ್ತಾವೇಜುಗಳಲ್ಲಿ ಬರುವಂತಹ ಒಂದು ಸ್ವಾಧೀನ, ಕಬ್ಜೆ, ಅದು ರೆವಿನ್ಯೂ ದಾಖಲೆಗಳಲ್ಲಿ ಕ್ರಯಪತ್ರದ ಮುಖಾಂತರನೋ ಅಥವಾ RTCನಲ್ಲೋ ECನಲ್ಲಿ ಎಲ್ಲ ರಿಫ್ಲೆಕ್ಟ್ ಆಗಿಬಿಟ್ರೆ ಅದೆಲ್ಲ ನಿಮಗೆ ಕಾನೂನಾತ್ಮಕವಾಗಿ ದಸ್ತಾವೇಜುಗಳಲ್ಲಿ ನೀವು ಮಾಲೀಕತ್ವವನ್ನು ಪಡೆದುಕೊಂಡ ಹಾಗೆ. ಇನ್ನು ಕ್ರಯಪತ್ರದಲ್ಲಿ ಪೀಸ್ಫುಲ್ ಪೊಸಿಷನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಶಾಂತಿಯುತ ಸ್ವಾಧೀನವನ್ನು, ಕಬ್ಜೆಯನ್ನು ಕೊಟ್ಟಿದ್ದೀನಿ ಅಂದರೆ ಅದು ಭೌತಿಕವಾಗಿ, ಫಿಸಿಕಲ್ ಆಗಿ, ಭೌತಿಕವಾಗಿಯೂ ಕೂಡ ನೀವು ಅದರ ಸ್ವಾಧೀನವನ್ನು, ಕಬ್ಜೆಯನ್ನು ಪಡ್ಕೊಂಡಿದ್ದೀರಾ ಅಂತ ಹೇಳಿ. ಸೊ ಲೀಗಲ್ ಪೊಸಿಷನ್ ಮತ್ತು ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಫಿಸಿಕಲ್ ಪೊಸಿಷನ್. ಈ ಎರಡು ಪೊಸಿಷನ್ಗಳನ್ನು, ಸ್ವಾಧೀನವನ್ನು ನೀವು ಪಡ್ಕೊಳ್ತೀರಾ. ಇನ್ನು ಕೆಲವೊಮ್ಮೆ ಸಹಜವಾಗಿ ಅಥವಾ ವಯಸ್ಸಾಗೋಗಿರುತ್ತೆ, ಸ್ವಾಧೀನದಲ್ಲಿ ಬೇರೆ ಇನ್ಯಾರೋ ಇರ್ತಾರೆ, ಆದರೆ ಮಾಲೀಕತ್ವ ಇವರ ಹೆಸರಲ್ಲಿ ಇರುತ್ತೆ, ಡಾಕ್ಯುಮೆಂಟ್ಗಳಲ್ಲಿ ಇರ್ತಾರೆ, ಅವರಿಗೆ ಹೋರಾಟ ಮಾಡೋ ಶಕ್ತಿ ಇರೋದಿಲ್ಲ ಅಥವಾ ದುಡ್ಡು ಇರೋದಿಲ್ಲ ಮತ್ತು ಆ ಒಂದು ಸಂಯಮ ಇರೋದಿಲ್ಲ, ಬೇರೆ ಇನ್ನೆಲ್ಲೋ ಇರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ, ಕೆಲವರಿಗೆ ಸ್ವಾಧೀನ ರಹಿತ ಕ್ರಯಪತ್ರವನ್ನು ಮಾಡಿಕೊಡ್ತಾರೆ. ಅಂದರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ದಾಖಲೆಗಳಲ್ಲಿ ನಾನು ಮಾಲೀಕನಾಗಿದ್ದೇನೆ, ಆದರೆ ಸ್ವತ್ತಿನಲ್ಲಿ ಬೇರೆಯವರಿದ್ದಾರೆ, ನೀವು ಕ್ರಯಪತ್ರವನ್ನು ಮಾಡಿಸಿಕೊಂಡು ಮಾಲೀಕರಾಗಿ ನೀವು ಅವರನ್ನು ಖಾಲಿ ಮಾಡಿಸಿಕೊಳ್ಳಬೇಕು ಅಂತ ಹೇಳಿ ಅವರು ಕ್ರಯಪತ್ರದಲ್ಲಿ ಬರೆಸಿರ್ತಾರೆ. ಇಂಥ ಸ್ವಾಧೀನ ರಹಿತ, ಕಬ್ಜೆ ರಹಿತ ಕ್ರಯಪತ್ರ ಅಂತ ಹೇಳಿ ಕೂಡ ಮಾಡುವುದನ್ನು ನಾನು ನೋಡಿದ್ದೇನೆ ಹಾಗೂ ಅದು ರೂಢಿಯಲ್ಲಿಯೂ ಕೂಡ ಬಂದಿದೆ. ಸೊ ಇಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು? ಈಗಾಗಲೇ ನಾನು ಹೇಳಿದಾಗೆ ಮಾರಾಟ ಮಾಡುವವನಿಗೆ ಅಂತಹ ಸಮಸ್ಯೆಗಳಿದ್ದಾಗ ಈ ರೀತಿಯಾಗಿ ಕ್ರಯಪತ್ರವನ್ನು ಮಾಡಿಕೊಟ್ಬಿಡ್ತಾನೆ. ಆದರೆ ಇದು ರಿಸ್ಕನ್ನು ತೆಗೆದುಕೊಂಡು
ಅಥವಾ ಇದು ರಿಸ್ಕು ಅನ್ನೋದು ಗೊತ್ತಿದ್ದು ಖರೀದಿದಾರನು ಖರೀದಿಯನ್ನು ಮಾಡಿರ್ತಾನೆ. ಅಂದರೆ ಕ್ಯಾಲ್ಕುಲೇಟಿವ್ ರಿಸ್ಕನ್ನು ತೆಗೆದುಕೊಂಡಿರ್ತಾನೆ. ಆದ್ದರಿಂದ ಈ ಕ್ಯಾಲ್ಕುಲೇಟಿವ್ ರಿಸ್ಕನ್ನು ಆತ ಮಾಡಿದಾಗ ಆತನು ಕೆಲವೊಂದು ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಅದು ಏನು ಅಂತಲೂ ಕೂಡ ನಾನು ಇಲ್ಲಿ ಹೇಳ್ತೇನೆ. ಆ ಒಂದು ಪೊಸಿಷನಲ್ಲಿ ಬೇರೆಯವರಿದ್ದರೆ, ನೋಡಿ ನಾನು ಹೀಗೆ ಏನೋ ಖರೀದಿಯನ್ನು ಮಾಡ್ತಾ ಇದ್ದೇನೆ, ಸ್ವಾಧೀನದಲ್ಲಿ ನೀವು ಇಲ್ಲೀಗಲ್ ಆಗಿ ಇದ್ದೀರಾ, ಸೊ ನೀವು ಇದನ್ನು ಬಿಟ್ಕೊಡ್ಬೇಕು ಅಂತ ಹೇಳಿ ಮಾಲೀಕನಾದ್ರೂ ನೋಟಿಸ್ ಕೊಟ್ಟಿರಬೇಕು, ಅಥವಾ ಖರೀದಿ ಮಾಡೋನಾದ್ರೂ ಏನೋ ತಿಳಿಸಿರಬೇಕು, ಇಂಟಿಮೇಷನ್ ಮಾಡಿರಬೇಕು. ಮತ್ತು ಇವರು ಏನೋ ಖರೀದಿಯನ್ನು ಮಾಡಿದ ನಂತರ ಆ ಒಂದು ಕ್ರಯದಾರರು ಕ್ರಯ ಮಾಡಿಕೊಟ್ಟವ್ರಿಗೆ ದುಡ್ಡನ್ನು ಕೊಟ್ಬಿಟ್ಟಿರ್ತಾರೆ, ಇವ್ರಿಗೆ ಮಾಲೀಕತ್ವ ಬಂದುಬಿಟ್ಟಿರುತ್ತೆ. ಆವಾಗ ಇವ್ರೇನು ಮಾಡಬೇಕು ಅಂತ ಹೇಳಿದ್ರೆ ಎವಿಕ್ಷನ್ ಸೂಟ್ ಅಂತ ಅಥವಾ ಇಜೆಕ್ಟ್ಮೆಂಟ್ ಅಂತ ಕರೀತಾರೆ. ಅಂದರೆ ಖಾಲಿ ಮಾಡಿಸಿಕೊಡುವ ಮೊಕದ್ದಮೆಯನ್ನು ಇವರು ಹೂಡಬೇಕಾಗತ್ತೆ ಕೋರ್ಟಿನಲ್ಲಿ. ಆ ರೀತಿಯಾಗಿ ಇವರು ಏನೋ ಆ ಒಂದು ಕೇಸನ್ನು ಮೊಕದ್ದಮೆಯನ್ನು ದಾಖಲು ಮಾಡಿ ಕಾನೂನುಬದ್ಧ ದಾಖಲೆಗಳನ್ನು ಹಾಜರುಪಡಿಸಿ, ನಾನು ಪ್ರಸ್ತುತ ಮಾಲೀಕನಿದ್ದೇನೆ, ನನ್ನ ಬಳಿ ಇಂಥ ದಾಖಲೆಗಳಿದ್ದಾವೆ, ಇವರು ಇಂಥವ್ರು ಇಷ್ಟು ಏನೋ ಅನಧಿಕೃತವಾಗಿ ಸ್ವಾಧೀನದಲ್ಲಿದ್ದಾರೆ, ಇವರನ್ನು ಖಾಲಿ ಮಾಡಿಸ್ಕೊಡಿ ಅಂತ ಹೇಳಿ ನೀವು ಕೇಸನ್ನು ದಾಖಲು ಮಾಡಿ ಆ ಸ್ವಾಧೀನವನ್ನು ನೀವು ಪಡ್ಕೊಳ್ಬಹುದು. ಈ ಹೋರಾಟಕ್ಕೆ ಅಥವಾ ಈ ರಿಸ್ಕ್ ನೀವು ತಗೊಳ್ಳೋದಕ್ಕೆ ನೀವು ಏನೋ ಮಾರಾಟ ಮಾಡಿದವರ ಬಳಿ ನೀವು ನೆಗೋಷಿಯೇಷನ್ ಮಾಡಿ, ಅದು 50% ಕಮ್ಮಿಗೋ ಅಥವಾ ಅವರ ಒಂದು ಅರ್ಜೆನ್ಸಿ ದರಗಳ ನಿಮಿತ್ತ ನೀವು ಅದನ್ನು ಬೆಸ್ಟ್ ನೆಗೋಷಿಯೇಷನ್ ಮಾಡಿ ಕಮ್ಮಿ ರೇಟಿಗೆ ನೀವು ಅದನ್ನು ಪಡ್ಕೊಂಡು ನೀವು ಈ ರೀತಿಯಾಗಿ ನೀವು ಕೇಸ್ಗಳನ್ನು ದಾಖಲು ಮಾಡಿ ನೀವು ಅವರನ್ನು ಸ್ವಾಧೀನವನ್ನು ಬಿಡಿಸ್ಕೊಳ್ಬಹುದಾಗಿದೆ. ಆದರೆ ಈ ಎಂತಹ ಸ್ವಾಧೀನ ಅನ್ನೋದನ್ನು ನೀವು ಏನೋ ಸ್ವಲ್ಪ ನೋಡಿಕೊಳ್ಳುವುದು ಒಳ್ಳೆಯದು ಖರೀದಿ ಮಾಡೋರು. ಯಾಕೆ ಅಂತ ಹೇಳಿದರೆ ಅಲ್ಲಿ ಟೆನೆನ್ಸಿ ಇದ್ದು ಬಾಡಿಗೆದಾರನಾಗಿದ್ದು ಅವರು ಬಿಡದೆ ಹೋದರೆ ನೀವು ಬಿಡಿಸಿಕೊಳ್ಳುವುದು ಸುಲಭ. ಆದರೆ ಈ ಟೆನೆನ್ಸಿನೂ ಇಲ್ಲದೆ, ಟೆನೆಂಟು ಅಥವಾ ಮಾಲೀಕನ ಸಂಬಂಧನೂ ಇಲ್ಲದೆ, ಇವರು ವರ್ಷಾನುಗಟ್ಟಲೆ ಅಲ್ಲಿಗೆ ಹೋಗದೆ 15 ವರ್ಷ 20 ವರ್ಷ 30 ವರ್ಷಗಳು ಆ ಕಡೆ ಅಲ್ಲಿಗೆ ಖಾಲಿಯೇ ಇಡದೆ ಅವರು 13 ವರ್ಷಗಳಿಗಿಂತ ಮೇಲ್ಪಟ್ಟು ಅವರು ಆ ಒಂದು ಸ್ವಾಧೀನದಲ್ಲಿ ಅನುಭವದಲ್ಲಿ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾದರೆ, ಆಗ ಅವರು ಅಡ್ವರ್ಸ್ ಪೊಸಿಷನ್ ಅಂದರೆ ಪ್ರತಿಕೂಲ ಸ್ವಾಧೀನತೆಯ ಕಬ್ಜೆ ಇದರ ಆಧಾರದ ಮೇಲೆ ಮಾಲೀಕರು ನಾವೇ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅಂತಲೂ ಕೂಡ ಅವರು ಕೇಳುವಂತಹ ಸಾಧ್ಯತೆಗಳು ಇರುತ್ತೆ. ಮತ್ತು ಅವರು ಇನ್ನೇನೋ ದಾಖಲೆಗಳನ್ನು ಅವರು ಹಾಜರುಪಡಿಸಬಹುದು. ನಾವು ಇಷ್ಟು ದುಡ್ಡನ್ನು ಅವರು ಕೊಟ್ಟು ನಮಗೆ ಮಾರಾಟ ಮಾಡಿದ್ದಾರೆ, ಆದರೆ ಅದು ರಿಜಿಸ್ಟರ್ ಆಗಿಲ್ಲ, ಈ ರೀತಿಯಾಗಿ ಅನ್ರಿಜಿಸ್ಟರ್ಡ್ ಕೊಟ್ಟಿದ್ದರು, ಸೊ ಈ ರೀತಿಯಾಗಿ ಅವಾಗೇನು ಟೆಕ್ನಿಕಲ್ ಸಮಸ್ಯೆಗಳಿತ್ತು, ರಿಜಿಸ್ಟರ್ ಆಗ್ತಾ ಇರಲಿಲ್ಲ, ಆದ್ದರಿಂದ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ನಮ್ಗೆ ಹಿಂಗೆ ಬರ್ಕೊಟ್ಟಿದ್ದಾರೆ, ಒಪ್ಪಿಗೆ ಪತ್ರ ಬರ್ಕೊಟ್ಟಿದ್ದಾರೆ, ಸಮ್ಮತಿ ಪತ್ರ ಬರ್ಕೊಟ್ಟಿದ್ದಾರೆ, ಈ ರೀತಿಯಾಗಿ ಯಾವುದೋ ಒಂದು ದಾಖಲೆಗಳನ್ನು ಅವರು ತೆಗೆದುಕೊಂಡು ಬರುವ ಸಾಧ್ಯತೆ ಇರುತ್ತೆ. ಅಥವಾ ಅಡ್ವರ್ಸ್ ಪೊಸಿಷನ್ ಅವರು ಕ್ಲೈಮ್ ಮಾಡೋ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ನೀವು ಪೊಸಿಷನ್ನ ಬಿಡಿಸ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ. ಆದುದರಿಂದ ನೀವು ಇಂತಹ ರಿಸ್ಕ್ಗಳನ್ನು ತೆಗೆದುಕೊಳ್ಳುವ ಮುನ್ನ ನುರಿತ ವಕೀಲರನ್ನು ನೀವು ಸಂಪರ್ಕಿಸಿ, ದಾಖಲೆಗಳನ್ನು ತೋರಿಸಿ, ಅವರ ಬಳಿ ಅಭಿಪ್ರಾಯಗಳನ್ನು ಪಡೆದು ನೀವು ಮುಂದುವರೆದರೆ ಒಳ್ಳೆಯದು ಎಂಬುವಂತಹ ಒಂದು ಸೂಕ್ತ ಸಲಹೆಯನ್ನು ಕೂಡ ನಾನು ಇಲ್ಲಿ ತಿಳಿಸ್ತಾ ಇದ್ದೇನೆ. ಸೊ ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಬಯಸೋದೇನಪ್ಪ ಅಂದರೆ, ಸ್ವಾಧೀನ ಸಹಿತ ಸ್ವಾಧೀನ ರಹಿತ ಎಂಬುವಂತಹ ಕ್ರಯಪತ್ರಗಳು ಇರುತ್ತೆ. ಸ್ವಾಧೀನ ರಹಿತ ಪಡೆಯುವಂಥ ಸಂದರ್ಭಗಳಲ್ಲಿ ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು, ಹೇಗೆ ಅವರನ್ನು ಖಾಲಿ ಮಾಡಿಸಿಕೊಳ್ಳಬೇಕು ಎಂಬುವಂತಹ ವಿಷಯವನ್ನು ನಾನು ನಿಮಗೆ ಇವತ್ತು ಇಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದ ಕಂಟೆಂಟು ವಿಚಾರ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಮತ್ತು ಮರೆಯದ ಹಾಗೆ ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.